ಅತ್ಯುದ್ರಿಕ್ತ ವಿದೋಷಸುಖ ಮಹಾಜ್ಞಾನೈಕ ತಾನ ಪ್ರಭಾ ಶಕ್ತಿ ಭೋಗ ಫಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿವಜಂ ನಿತ್ಯಂ ಸದೋಪಾಸ್ಮಹೇ. ಅದನ್ನೇನಾಯ್ತು ಈಗ ಹೇಳ್ತಾರೆ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ವಿಷ್ಣು ಇದಿಷ್ಟ ಆಗ್ತಿತ್ತು ಈಗ. ನ ಚಾಭೇದೇ ಕಶ್ಚಿತ್ ದೃಷ್ಟಾಂತ, 9 ದೃಷ್ಟಾಂತ ಹೇಳಿದ್ದಾರೆ. ಒಂದು ದೃಷ್ಟಾಂತ ಕೂಡ ಏನ್ ಹೇಳಕ್ ಕೊಟ್ಟಿಲ್ಲ. ಅಭೇದ ಅಂದ್ರೆ ಏನು? ಜೀವೇಶ್ವರ ಐಕ್ಯ ಹೇಳ್ತಾ ಇಲ್ಲ, ಎಲ್ಲವೂ ಹೇಳ್ತಾ ಇರೋದೇನೋ ಭೇದವನ್ನೇ. ಆದ್ರಿಂದ ತತ್ವಮಸಿಗೆ ಭೇದ ಪದಾರ್ಥ ಹೇಳ್ಬೇಕೆ ಹೊರತು ಅಭೇದ ಅರ್ಥ ಹೇಳ್ಕೊಡುದು ಅಂತ ಅರ್ಥ. ಅದಕ್ಕೆ ಮುಂದೇನು ನಹಿ ಶಕನಿ ಸೂತ್ರಯೋಹೋ ನಾನಾವೃಷ್ಟ ರಸಾನಾಂ ನದಿ ಸಮುದ್ರಯೋಹೋ ವೃಕ್ಷ ಪರಮಾತ್ಮನೋಹೋ, ಆಮೇಲೆ ಧಾನ ಪರಮಾತ್ಮನೋಹೋ ಲವಣೋದಕಯೋಹೋ ಪುರುಷ ಗಾಂಧಾರಯೋಹೋ, ಆಮೇಲೆ ನಿಯತ ಜ್ಞಾನಯೋಹೋ ಚೋರ ಅಪಕ್ರಿಯಮಾಣಯೋಹೋ ಅಭೇದ ಅಸ್ತಿ ಮಹಾತಾತ್ಪರ್ಯ ವಿರೋಧಶ್ಚ ಅಭೇದೆ. ಆದ್ರಿಂದ 9 ದೃಷ್ಟ, ಒಂದು ದೃಷ್ಟಾಂತ ಕೂಡ ಅಭೇದ ಹೇಳ್ತಾರೆ. ನೀನು ಗಾಂಧಾರಕ್ಕೆ ಹೋಗ್ಬೇಕೋ ಇಲ್ಲ, ಈಗ ಈ ರೀತಿ ಮಾಡಿ ಗಾಂಧಾರಕ್ಕೆ ಹೋಗ್ತಿದ್ರು. ಭೇದ, ನೀನ್ ಬೇರೆ ಗಾಂಧಾರ ದೇಶ ಬೇರೆ, ವೈಕುಂಠ ಬೇರೆ, ನಾವು ಬೇರೆ, ಇದೆಲ್ಲ ಸ್ಪಷ್ಟ ಅರ್ಥ. ಈ ಕಳ್ಳ ಹೇಳ್ಕೊಂಡ್ ಬರ್ತಾರೆ, ಕದ್ದು ವಸ್ತು ಬೇರೆ ಕಳ್ಳ ಬೇರೆ, ಇಬ್ರು ಕೂಡ ಬೇರೆ ಬೇರೆ, ಬರೀ ಭೇದನೇ ಇರೋದೆ. ಶಕನಿ ಸೂತ್ರ ಇಡೀ ದಿವಸ ಹಾರಾಡಿದ ಪಕ್ಷಿ ಏನ್ ಮಾಡಿತೋ, ಸುಸ್ತಾಗಿ ಮತ್ತೆ ಬಂಧನೇ ಉಪಾಸನೆ. ಇಡೀ ದಿವಸ ಓಡಾಡಿದ ಜೀವ ಮಲ್ಕೊಂಡ, ಸೊ ದೇವ್ರ ಹತ್ರ ಹೋದ. ಇಲ್ಲೂ ಏನಿದೆ, ದೇವಸ್ಥಾನಕ್ಕೆ ಹೋಗಿ ಬಂದ. ಹೋಗಿ ಭೇದ ಇದೆ ಅಭೇದ ಇದೆ. ದೇವಸ್ಥಾನಕ್ಕೆ ನಮಗೂ ಭೇದ ಇದೆ, ಪ್ರತಿಮೆಗೂ ನಮಗೂ ಭೇದ ಇದೆಯೋ ಅಭೇದ ಇದೆಯೋ, ಮತ್ತೆ ಭೇದ ಇದೆ. ಬರೀ ಭೇದ ಇದೆ ದೃಷ್ಟಾಂತ, ಅಭೇದ ದೃಷ್ಟಾಂತ ಒಂದು ಇಲ್ಲೇ ಇಲ್ಲ. ವಿಷ್ಣೋ ಪರಮೋತ್ಕರ್ಷೈ ಸರ್ವ ಪ್ರಮಾಣಾನ ಮಹಾತಾತ್ಪರ್ಯಂ ಭಗವತಾಭೀತಂ. ಒಂದು ಕ್ರೂ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಏನದು? ಪರಮಾತ್ಮ ಎಲ್ಲಾ ಶಾಸ್ತ್ರಗಳ ಸಾರವನ್ನು ಒಟ್ಟಿಗೆ ಹೇಳ್ತೇನೆ ಕೇಳು ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಅಂದಮೇಲೆ ಉಳಿದ ಯಾವ ಶಾಸ್ತ್ರ ಬಂದು ಅದಕ್ಕೆ ಅರ್ಥ ಮಾಡಿ ಬೇರೆ ದಾರಿ ಇಲ್ಲ. ಗೊತ್ತಾಯ್ತಾ? ಏನ್ ಹೇಳಿದ್ದಾರೆ? ಭಗವದ್ಗೀತೆ 15ನೇ ಅಧ್ಯಾಯದ ಕೊನೆ 5 ಶ್ಲೋಕಗಳು. ಪುರುಷೋರೋಕೆ ಕೂಟಸ್ಥ ಅಲ್ಲ, ಪುರುಷವರು ಕ್ಷರಶ್ಚಾಕ್ಷರ ವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ. 2 ವಿಧವಾದ ಚೇತನಗಳಿದ್ದಾರೆ. ಒಂದು ಚೇತನ ಅಕ್ಷರ, ಕೂಟಸ್ಥ ಅಕ್ಷರ, ಇನ್ನೊಂದು ಕ್ಷರ. ಅಕ್ಷರ ಮಹಾಲಕ್ಷ್ಮಿ ಒಬ್ರೆ, ಉಳಿದರೆಲ್ಲ ಕ್ಷರರು. ಪರಮಾತ್ಮ ಯಾರು? ಇವರಿಬ್ಬರಿಗಿಂತ ಮೇಲಿರ್ತಕ್ಕಂಥವು. ಇದು ಶಾಸ್ತ್ರಾರ್ಥ. ಅಷ್ಟೇ ಅಲ್ಲ, ಹೇಳ್ಬೇಕಾದ್ರೆ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ. ಅತ್ಯಂತ ಸೂಕ್ಷ್ಮ ಗುಹ್ಯತರ ಗುಹ್ಯತಮ, ಅತ್ಯಂತ ಸೂಕ್ಷ್ಮ ವಿಚಾರ ಹೇಳಿದ್ದೇನೆ. ಎಲ್ಲ ತಾತ್ಪರ್ಯ ಹೇಳಿದ್ದೇನೆ. ಯಾರು ತಿಳ್ಕೊಳ್ತಾರೋ ಅವ್ರು ಮುಕ್ತರಾಗ್ತಾರೆ. ಏತದ್ಬುದ್ಧ ಬುದ್ಧಿಮಾನ್ ಕೃತ್ಯಶ್ಚ ಭಾರತ. ಅಂದ್ರೆ ದೌವ್ಯಮೌ, ಇಬ್ಬರು ಪುರುಷರಿದ್ದಾರೆ ಎಂಬುದೇ ಭೇದ. ಇವರಿಬ್ಬರು ಪರಮಾತ್ಮ ಇನ್ನೂ ಭೇದ. ಆ ಭೇದ ಹೇಳೇ ಇಲ್ಲ. ಈ 5 ಶ್ಲೋಕಕ್ಕೆ ಹೇಳ್ಬೇಕಾದ್ರೆ ಬೇರೆಯವ್ರು ಬರೀಬೇಕಾದ್ರೆ ಹಾಗೆ ಬರೀತಾರೆ. ಬೇರೆಯವ್ರು ಹೇಳ್ಬೇಕಾದ್ರೂ ಕೂಡ ಭಗವದ್ಗೀತೆಯಲ್ಲಿ ಎಲ್ಲ ಶಾಸ್ತ್ರಾರ್ಥ ಇದೆ. ಗೊತ್ತಾಯ್ತಾ? ಈ 15ರಲ್ಲಿ ಭಗವದ್ಗೀತೆಯ ತಾತ್ಪರ್ಯ ಎಲ್ಲಾ ಶಾಸ್ತ್ರ ತಾತ್ಪರ್ಯನೂ ಇದೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಭೇದ ಇದೆ, ಅಭೇದ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಎಲ್ಲಾ ಭಾಷ್ಯಕಾರರು ಒಪ್ಲೇಬೇಕಿಲ್ಲ, ಗೀತಾ ಭಾಷೆನೇ ಆಗೋದಿಲ್ಲ. ಕೇವಲಂ ಸರ್ವಶಾಸ್ತ್ರಾರ್ಥ ಸರ್ವಗೀತಾರ್ಥೋಪಿ ಕಿಂತು ಸರ್ವಶಾಸ್ತ್ರಾರ್ಥೋಪಿ ಅತ್ರ ಪರ್ಯವಸಿತ ಅಂತ ಶಂಕರ ಭಾಷೆದಲ್ಲಿದೆ. ಎಲ್ಲಾ ಶಾಸ್ತ್ರಾರ್ಥ ಇದೆ, ಇಲ್ಲಿ ಭೇದ ಇದೆ. ಆ ಭೇದ ಇಲ್ವಲ್ಲ. ಆಗಿದ್ರೆ ಅದಿಷ್ಟು ವಾಕ್ಯ ಕೋಟ್ ಮಾಡಿದ್ದಾರೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಪೃಚ್ಛತಿ. ಶಾಂತಿ ಅಂದ್ರೆ ಮುಕ್ತಿ ಹೋಗಕ್ಕೆ ಏನ್ ಮಾಡಬೇಕು? ಯಜ್ಞಗಳ ಭೋಕ್ತೃ ನಾನು, ಲೋಕ ಮಹೇಶ್ವರ ನಾನು, ಎಲ್ಲಾ ಭೂತಗಳು ಕೂಡ ನಾನು ಅನುಗ್ರಹ ಮಾಡ್ತಕ್ಕಂಥವನು ಅಂತ ತಿಳ್ಕೊಂಡ್ರೆ ಮುಕ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಹೊರತು ಅಂತ ಹೇಳೇ ಇಲ್ಲ. ಆದ್ರಿಂದ ಇದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗಿರ್ಲಿ, ನಾಳೆ ಅದರ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ